ಸೊ ಅವ್ರು ಕೇಳಿದ ತಕ್ಷಣ ಇಷ್ಟ ಆಯಿತು ಅಂದರೆ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು. ಫೈನಲಿ ಮುಂದಿನ ತಿಂಗಳಿಂದ ಶೂಟಿಂಗ್ ಪ್ರಾರಂಭ ಆಗುತ್ತೆ. ಆಮೇಲೆ ತಾರಮ್ಮ ಹೇಳ್ದಂಗೆ ಹೌದು, ಇನ್ನೊಂದು ಚಿತ್ರ ರಿಲೀಸ್ ಆಗೋದಕ್ಕಿಂತ ಮುಂಚೆ ಮುಹೂರ್ತ ಮಾಡ್ತೀರ ನಾನು ಫಸ್ಟ್ ಟೈಮ್. ಇನ್ಮೇಲೆ ಹಂಗೆಮ್ಮ ಸಿನಿಮಾ ಮುಗಿಸಿದ ತಕ್ಷಣ ಇನ್ನೊಂದು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಡೆಫಿನೆಟ್. ಯಾಕೆಂದರೆ ನಾನು ಹೇಳಿದ್ನಲ್ಲ, ಜೀವನ ತುಂಬ ದೊಡ್ಡ ಪಾಠಗಳು ಹೇಳ್ಕೊಟ್ಟು ಬಿಟ್ಟಿದೆ. ಸೊ ಇನ್ನು ನಾನು ಯಾರಿಗೂ ಏನೂ ಕಾಯೋಕ್ಕೂ ಹೋಗಲ್ಲ, ಎಲ್ಲಿಗೂ ಬೈಂಡ್ ಆಗೋಕ್ಕೆ ಹೋಗಲ್ಲ, ಯಾರ ಜೊತೆನೂ ಇಂಟ್ಯಾಕ್ಟ್ ಆಗಲ್ಲ. ಕತೆ ಆಯಿತು, ಸಿನಿಮಾ ಆಯಿತು, ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇಷ್ಟು ಹೇಳ್ತಾ ಲಾಸ್ಟಲ್ಲಿ ಒಂದೇ ಒಂದು ಕೇಳೋದು, ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಸರ್. ಕ್ರಿಮಿನಲ್ ಚಿತ್ರಕ್ಕೆ ಒಳ್ಳೆಯದಾಗಲಿ. ಮುರಳಿ ಮಾಸ್ಟರ್, ಅದೇ ಡ್ಯಾನ್ಸ್ ಸ್ಟೆಪ್ ಅಥವಾ ನೀವು ಮಾತಾಡ್ತೀರಾ? ಆಮೇಲೆ ಇಲ್ಲಿ ಬಂದಿರೋ ಎಲ್ಲ ನಮಗೆ ಸಹಾಯ ಮಾಡಿದಂಥ ಎಲ್ಲ ಪೊಲೀಸ್ ಇಲಾಖೆಯವ್ರಿಗೂ, ನಮ್ಮ ಅಮಿತ್ ಸರ್ಗೂ, ವರುಣ್ ಅವ್ರಿಗೂ, ಅಶ್ವಿನ್ ಅವ್ರಿಗೂ, ನಮ್ಮ ಶ್ರೀಕಾಂತ್ ಸರ್, ಕಿರಿಯವರು, ಪವನ, ಗಣೇಶ್, ಎಲ್ಲ ನಮ್ಮ ಬಾಯ್ಸ್ ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಭೇಟಿ ಆಗೋಣ. ಚಿತ್ರ 1 ಶೆಡ್ಯೂಲು 2 ಶೆಡ್ಯೂಲು ಅಂದರೆ ಬೇಗ ಶೂಟ್ ಮಾಡಬೇಕು ಅಂತಿದ್ವಿ. ಮಾರ್ಚ್ ಅಷ್ಟರಲ್ಲಿ ಸಿನಿಮಾ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮೇಡಮ್ ಹಂಗಲ್ಲ ಆಕಾಶ ನೋಡಬೇಡಿ ಮೇಡಮ್, 4 ತಿಂಗಳಿರೋದು. ಸೊ ಬೇಗ ಶೂಟಿಂಗ್ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಕಮಾ. ಮಾರ್ಚಲ್ಲಿ ಮುಗಿಸ್ತೀರಾ ಸರ್? ಧ್ರುವ ಸರ್, ಮಾರ್ಚಲ್ಲಿ ಮುಗಿಸ್ತೀರಾ? ಪ್ರಾಮಿಸ್? ಸಿನಿಮಾ ತಾರಮ್ಮನ ಕ್ವಶನೇ ನಾನು ಕೇಳ್ತಾ ಇರೋದು ಸರ್. ಖಂಡಿತ ಮೇಡಮ್, ನೋಡ್ತಾ ಇದ್ದೀರಲ್ಲ ಚೇಂಜಸ್ಸು. ಕಿಡಿ ಚಿತ್ರದ್ದು ಪ್ರಮೋಷನ್ಸ್ ಇದ್ದ ಒಂದು ಚಿಕ್ಕ ಗ್ಯಾಪ್ ತೊಗೊಳ್ತೀನಿ. ಅದಾದಮೇಲೆ ಡೆಫಿನೆಟ್ಲಿ ಏನಿಲ್ಲ ಸರ್. ಟೈಟಲ್ ಸಕ್ಕತ್ತಾಗಿದೆ. ಸೊ ಈಗ ರಾಜ್ಗುರು ಅವ್ರದ್ದು ಕೆರೆ ಬೇಟೆ ಸಿನಿಮಾ ನೋಡಿದ್ದಾದಮೇಲೆ ನೀವು ಈ ಸಿನಿಮಾ ಒಪ್ಕೊಂಡ್ರ? ಒಳ್ಳೆ ಕತೆ ಮಾಡಿದ್ದಾರೆ. ಯಾಕಂದರೆ ಕೆರೆ ಬೇಟೆ ಸಿನಿಮಾ ಸೂಪರ್ ಆಗಿತ್ತು. ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ಆ ಸಿನಿಮಾ ಧ್ರುವ ಸರ್ಜಾ ಸರ್ ಮಾಡಿದರೆ ಸಕ್ಕತ್ತಾಗಿರ್ತಾಯಿತ್ತು ಅಂತ. ಜೊತೆಗೆ ನೀವು ಕೂಡ ಆ ಸಿನಿಮಾ ತಂಡದ ಜೊತೆಗಿದ್ರಿ. ಯಾರೂ ಇರದೇ ಇರೋ ಟೈಮಲ್ಲಿ ನೀವು ಅವ್ರ ಜೊತೆ ನಿಂತಿದ್ರಿ. ಸೊ ಹೀಗಾಗಿ ಆ ಸಿನಿಮಾ ನೋಡಿದ್ದಾದಮೇಲೆ ಅವ್ರನ್ನ ಕರೆಸ್ಕೊಂಡು ನೀವು ಕತೆ ಕೇಳಿ ಸಿನಿಮಾ ಒಪ್ಕೊಂಡ್ರ? ಅದರ್ವೈಸ್ ಇಲ್ಲ ಈ ಹೊಸ ಡೈರೆಕ್ಟರ್ಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಒಪ್ಕೊಂಡಿದ್ದ, ಹೇಗೆ ಅಂತ? ಇಲ್ಲ ಮೇಡಮ್, ಚಾನ್ಸ್ ಅಂತ ಅಲ್ಲ. ನಮಗೆ ಬಹುದೂರ್ ಕೇಳಿದಾಗ್ಲೂ ಡೈರೆಕ್ಟ್ರು ಹೊಸಬ್ರೆ ಚೇತನ್ ಸರ್. ಅವಾಗ ಕತೆ ಕೇಳಿದ ತಕ್ಷಣ ಇಷ್ಟ ಆಗಬೇಕು. ಅವ್ರು ಹೊಸಬ್ರಾಗಿರಲಿ ಹಳಬ್ರಾಗಿರಲಿ ನಿಮಗೆ ಅಲ್ವ, ನಾನು ಇಷ್ಟ ಆದರೆ ಡೆಫಿನೆಟ್ಲಿ ಮಾಡ್ತೀವಿ. ಹಾಗೆಯೇ ರಾಜ್ಗುರು ಸರ್ದು ಕತೆ ಕೇಳಿದ ತಕ್ಷಣವೇ ಇಷ್ಟ ಆಯಿತು. ಎಸ್ಪೆಷಲಿ ಬಿಕಾಸ್ ದಿಸ್ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ಸೊ ಈ ಥರ ಪಾತ್ರ ಪ್ಲೇ ಮಾಡೋದಕ್ಕೆ ನನಗೂ ಇಷ್ಟ ಆಯಿತು. ಡೆಫಿನೆಟ್ಲಿ ಒಂದು ಚಾಲೆಂಜಿಂಗ್ ಅನ್ನಿಸ್ತು. ಎಂಡ್ ಆಫ್ ದ ಡೇ ಜನಗಳಿಗೆ ಇಷ್ಟ ಆಗಬೇಕು. ಸೊ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಪಾತ್ರಕ್ಕೆ ಒಪ್ಪಿಕೊಂಡು ಈ ಸಿನಿಮಾ ನೋಡ್ಕೊಂಡಿದ್ದೀವಿ. ಸರ್, ಎಲ್ಲರೂ ಹೇಳುವಂತೆ ಧ್ರುವ ಅವರಲ್ಲಿ ಒಬ್ಬ ನಟನಾಗಿ ಬೇರೆಯದೇ ತಾಕತ್ತು ಮತ್ತು ಪೊಟೆನ್ಷಿಯಲ್ ಇದೆ. ಸೊ ಎಲ್ಲೋ ಅದು 6 ಸಿನಿಮಾಗಳು ಇರಲಿಲ್ಲ, ಅಂದರೆ ಎಲ್ಲ ಕಮರ್ಷಿಯಲ್ ಆಗಿದ್ದ ಕಾರಣದಿಂದ. ಸೊ ಅದೆಲ್ಲ ಒಂದು ಚಾಲೆಂಜಸ್ಸನ್ನು ಹಾಕ್ಕೊಂಡು ಮಾತುಗಳನ್ನು ತಗೊಂಡು ಈ ಕ್ರಿಮಿನಲ್ನ ಅದನ್ನು ನಾವು ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ನಿಮ್ಮಲ್ಲಿ ನೀವು ಹಾಕ್ಕೊಂಡಿರುವಂಥದ್ದು ಅಂತ. ನೀವು ಅದ್ದೂರಿ ಬಹುದೂರು ಭರ್ಜರಿ ಮಾರ್ಟಿನ್ ಪೋಗರು ಎಲ್ಲ ನೋಡಿದ್ದೀರಲ್ಲ. ಏಕೆ ಅಂದರೆ ಅವಾಗ ಬೇರೆ ಥರ ಇತ್ತು ಟ್ರೆಂಡ್, ಇವಾಗ ಬೇರೆ ಥರ ಆಗಿದೆ. ಇವಾಗ ರಿಯಲಿಸ್ಟಿಕ್ಕು, ನಿಜವಾಗ್ಲೂ ನಡೆದಂಥ ಕತೆ, ಆ ಥರ ತುಂಬ ಎಲಿವೇಶನ್ಸ್. ಎಷ್ಟು ಬೇಕೋ ಪಾತ್ರಕ್ಕೆ ಅಭಿನಯಿಸಿದ್ರೆ ಸಾಕು, ಮತ್ತು ಕತೆಗೆ ಎಷ್ಟು ಬೇಕೋ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಹಾಗೆ, ಕತೆಗೆ ಎಷ್ಟು ಬೇಕೋ ಅಷ್ಟು ಫುಲ್ ಎಲ್ಲರೂ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ಖಂಡಿತ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಡೈರೆಕ್ಟರ್